ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ಗೆ ನೂತನ ಅಧ್ಯಕ್ಷರಾಗಿ ಜಯಶಂಕರ್ HS ಹಾಗೂ ಕಾರ್ಯದರ್ಶಿಯಾಗಿ ಪ್ರಸಾದ್ MN ರವರುಗಳು ಅಧಿಕಾರ ಸ್ವೀಕರಿಸುವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀಮತಿ ಸುಧಾ ಬರಗೂರು, ರೋಟರಿಯನ್ಗಳಾದ ಕುಮಾರಸ್ವಾಮಿ, ಪ್ರಭಾಕರ್ L, ಮಲ್ಲೇಶ್ R, ಕಾಂತರಾಜು, ಡಾಕ್ಟರ್ ಮಂಜುನಾಥ್ ಬೆಟ್ಟಗೇರಿ, ಜಯಶಂಕರ್ HS ಹಾಗೂ ಪ್ರಸಾದ್ MN ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ಗೆ ಹೊಸ ಸದಸ್ಯರುಗಳನ್ನು ಸೇರ್ಪಡೆಗೊಳಿಸಲಾಯಿತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆದೇವು ಮರವ, ತೆರೆದೇವು ಮನವ, ಎರೆದೇವು ಒಲವ, ಹಿರಿ ನೆನಪ. ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಇಂದು ನನ್ನ ಜೀವನದ ಅತ್ಯಂತ ಸಂತಸದ ಕ್ಷಣ, ಭಾವನಾತ್ಮಕ ಕ್ಷಣಗಳಲ್ಲಿ ಒಂದಾಗಿದೆ. 1 ವರ್ಷದ ಹಿಂದೆ ನೀವು ನನ್ನ ಮೇಲೆ ವಿಶ್ವಾಸವಿಟ್ಟು ರೋಟರಿ ಮಾಗಡಿ ಸೆಂಟ್ರಲ್ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನೀಡಿದ್ದು, ಇಂದು ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನೂತನ ತಂಡಕ್ಕೆ ಹಸ್ತಾಂತರಿಸುವುದು ಹೆಮ್ಮೆಯ ವಿಷಯವಾಗಿದೆ. ಮಾಗಡಿ ಎಂದರೆ ಕೇವಲ ಒಂದು ಪಟ್ಟಣವಲ್ಲ, ಇದು ಕೆಂಪೇಗೌಡರ ಜನ್ಮಭೂಮಿ, ಶೌರ್ಯ, ಸಂಸ್ಕೃತಿ ಮತ್ತು ಸೇವೆಯ ಪರಂಪರೆಯನ್ನು ಹೊತ್ತ ನಾಡು. ಅಂತಹ ಪುಣ್ಯಭೂಮಿಯಲ್ಲಿ ಈ 1 ವರ್ಷದ ಅವಧಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಶಿಕ್ಷಣ, ಆರೋಗ್ಯ, ಪರಿಸರ, ಯುವಜನತೆ, ಮಹಿಳಾ ಸಬಲೀಕರಣ ಮತ್ತು ಸಮಾಜ ಸೇವೆಯ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೋಟರಿ ಮಾಗಡಿ ಸೆಂಟ್ರಲ್ ವತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಕುವೆಂಪು ಮಾತು ಹೇಳ್ತಾರೆ, ಓ ನನ್ನ ಚೇತನ ಹಾಗೂ ನೀ ಚೇತನ. ಅಂದರೆ ನಮ್ಮ ಚಿಂತನೆ, ನಮ್ಮ ಸೇವೆ, ನಮ್ಮ ಪ್ರೀತಿ ಯಾವ ಗೋಡೆಗಳಿಗೂ ಸೀಮಿತವಾಗದೆ ಇಡೀ ಸಮಾಜವನ್ನು ತಲುಪಬೇಕು. ಇದೇ ರೋಟರಿಯ ನಿಜವಾದ ಸಂದೇಶ. 1 ವರ್ಷ ನನ್ನ ಮೇಲೆ ವಿಶ್ವಾಸವಿಟ್ಟು ಸಹಕಾರ ನೀಡಿ ಪ್ರತಿಯೊಬ್ಬ ಸದಸ್ಯರಿಗೂ, ಪ್ರಾಣಿಗಳಿಗೂ, ಪತ್ರಿಕಾ ಮಿತ್ರರಿಗೂ ಹಾಗೂ ನನ್ನ ಕುಟುಂಬಕ್ಕೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ರೋಟರಿ ಸದಸ್ಯರಿಗೂ ನಾನು ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದರೆ ನಮ್ಮ ಕ್ಲಬ್ಬಿನ ಮೆಂಬರ್ಸ್ ಎಲ್ಲ, ನನ್ನ ಕ್ಲಬ್ಬಿನ ಮೆಂಬರ್ಸು, ನನ್ನ ಒಂದು ಡೈರೆಕ್ಟರ್ಸು ಎಲ್ಲರೂ ಆದಿಯಾಗಿ, ನಮ್ಮ ಬಾರ್ ಪ್ರೆಸಿಡೆಂಟು ಎಲ್ಲರೂ ಆದಿಯಾಗಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸುಮಾರು 1 ಕೋಟಿ 10 ಲಕ್ಷಕ್ಕೂ ಹೆಚ್ಚು ಬಜೆಟನ್ನು ನಾವು ಮಾಡಿದ್ದೀವಿ ಅಂತ ನನಗೆ ಹೇಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಬರೀ ಕಾಮಧೇನು ಪ್ರಾಜೆಕ್ಟ್ ಬಂದ್ಬಿಟ್ಟು, ಕಾಮಧೇನು ಪ್ರಾಜೆಕ್ಟ್ನಲ್ಲಿ ನಮಗೆ 80 ಲಕ್ಷ ಅಷ್ಟು ಪ್ರಾಜೆಕ್ಟ್ ಮಾಡಿದ್ದೀವಿ. ಸುಮಾರು 150 ಹಸು, ನಮ್ಮ ಒಂದು 75 ಹಸು ನಮ್ಮ ರೋಟರಿ ಉಲ್ಲಾಲ್ ಕ್ಲಬ್ ಜೊತೆ ಸೇರಿಬಿಟ್ಟು 75 ಹಸು ಕೊಟ್ಟಿದ್ದೀವಿ. ಈಗ ನಮ್ಮದು ಕ್ಲಬ್ ಗ್ರ್ಯಾಂಟು ಇನ್ನೂ ಕೊಡ್ತಾ ಇದ್ದೀವಿ. ಈಗ 75 ಲಕ್ಷ ಅಂದರೆ ಅದು ಸೇರಿ 2 ಸೇರಿ 75 ಹಸು ಅಂದರೆ ಒಂದು 150 ಹಸು, ಅದು 80 ಲಕ್ಷದ್ದು ಬಜೆಟ್ ಆಯಿತು. ಇನ್ನು ಉಳಿದಿದ್ದು 30 ಲಕ್ಷ ನಾವು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ವಿನಿಯೋಗಿಸಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡೋದು. ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ರೋಟರಿ ಮಾಗಡಿ ಸೆಂಟ್ರಲ್ನ 11ನೇ ಅಧ್ಯಕ್ಷರಾಗಿ ಶ್ರೀಯುತ ಜಯಶಂಕರ್ HS ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ನಾನು ತುಂಬ ಆಶಿಸುತ್ತೇನೆ. ಮುಂದೆ ನೋಡಿ.
ಕ್ಲಬ್ನಲ್ಲಿ ಮುಖ್ಯವಾದ ಪೋಸ್ಟ್ ಅಂತಂದ್ರೆ ಶಿಸ್ತು ಪರಿಪಾಲನೆಗೆ ಸಾರ್ಜೆಂಟ್ ಡಾನ್ಸ್ ಅಂತ ಇರ್ತಾರೆ. ಅದಕ್ಕೆ ಮಾಗಡಿ ಕ್ಲಬ್ಬಿಂದ ರೆಸ್ಲರ್ ಬಾಡಿ ಬಿಲ್ಡರ್ ಕರ್ಕೊಂಡು ಸಾರ್ಜೆಂಟ್ ಡಾನ್ಸ್ ಮಾಡಿದ್ದಾರೆ. ಮುಂದಕ್ಕೆ ವೆಯ್ಟ್ ಲಿಫ್ಟರ್ ಜೊತೆಗೆ ಮುಂದಕ್ಕೆ ಎಲ್ಲ ಇನ್ನೂ ಶಿಸ್ತಾಗಿ ರೋಟರಿ ಮಾಗಡಿ ಸೆಂಟ್ರಲ್ ಇರ್ತದೆ ಅಂತ ಹೇಳಿ ನಾನು ಭಾವಿಸಿದೆ. ಇಂಟರ್ನ್ಯಾಷನಲ್ ರೆಸ್ಲರ್ ನಿಕಟಪೂರ್ವ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇಡೀ ತಂಡ ಮತ್ತು ಈಗ ಯಾರು ಇವತ್ತು ಚಾರ್ಜ್ ತೆಗೆದುಕೊಂಡಿದ್ದೀರಲ್ಲ ಅವರಿಗೆ ಹಾಗೂ ಪ್ರೇಕ್ಷಕ ಬಂಧುಗಳಿಗೆ ಅಭಿನಂದನೆ. ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು, ಹೊಸದಾಗಿ ಮೆಂಬರ್ ಆದವ್ರಿಗೆ ಗಂಡಂದ್ರನ್ನ ಅಲ್ಲಿ ನಿಲ್ಸಿದ್ರು ಮೆಂಬರ್ಶಿಪ್ ಮಾಡಿ, ಹೆಂಡತಿರ್ನ ಕೆಳಗೆ ಕಳಿಸಿದ್ರು. ಅಂದ್ರೆ ಇನ್ನೊಂದು ವರ್ಷ ನಿಮ್ ಗಂಡ ನಿಮ್ ಕೈ ಸಿಗಲ್ಲ. ಅವ್ರು ಎಷ್ಟು ನೀಟಾಗಿ ಅದನ್ನ ಮ್ಯಾನೇಜ್ ಮಾಡಿದ್ರು, ನೀವು ಪಾಪ ಅರ್ಥ ಆಗಿಲ್ಲ, ಚಪ್ಪಾಳೆ ಹೊಡಿತಾ ಇದ್ರು. ಕುಮಾರಸ್ವಾಮಿ ಅವ್ರ ಬಗ್ಗೆ ಹೊಗಳಿದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು, ಮೇಡಮ್ ಒಬ್ರು ಹೊಡಿತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಅಯ್ಯೋ ಆಯ್ತು 28 ವರ್ಷ ಆಯ್ತು ಕೈ ಬಿಟ್ಟಿದ್ದೀನಿ ನಾನು ಅಲ್ವಾ ಮೇಡಮ್, ಬಿಟ್ಟು ಬಿಟ್ಟಿದ್ದೇನೆ, ನಮ್ಗೆ ಗೊತ್ತು ಕೈ ಸಿಗಲ್ಲ ಈ ವ್ಯಕ್ತಿ. ಸರ್ ತುಂಬಾ ಖುಷಿ ಆಗಿತ್ತು, ನೀವು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀರಾ ಅಂತ ಕೇಳಿ ಸರ್. 3034 ಜನರದ್ದು ಬ್ಲಡ್ ಅನ್ನ ಕಲೆಕ್ಟ್ ಮಾಡೋದು ಬರೀ 8 ಗಂಟೆಗೆ ಅಂದ್ರೆ ಇಟ್ಸ್ ಅನ್ ಆನರ್ ಟು ರೋಟರಿ. ನನಗೆ ರೋಟರಿ ಸಂಸ್ಥೆ ಬಗ್ಗೆ ಯಾಕೆ ತುಂಬಾ ಖುಷಿ ಅಂದ್ರೆ ಇಲ್ಲಿ ಅಧ್ಯಕ್ಷರಾದವರು, ಕಾರ್ಯದರ್ಶಿಗಳಾಗೋರು, ಡೈರೆಕ್ಟರ್ಗಳಾಗೋರು, ಮೆಂಬರ್ಸ್ ಆಗೋರು ಎಲ್ಲರಿಗೂ ಗೊತ್ತು ಇನ್ನು ಮೇಲೆ ತನ್ನ ಪ್ರೊಫೆಷನ್ ಜೊತೆಗೆ ರೋಟರಿಯ ಒಂದು ಹೊಸ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂತ. ಆದ್ರೆ ಅವ್ರು ಯಾರು ಸಪ್ಪೆ ಮುಖ ಮಾಡ್ಕೊಂಡಿದ್ದು, ಬೇಜಾರು ಮಾಡ್ಕೊಂಡಿದ್ದು ಅನಿಸ್ಲಿಲ್ಲ. ಎಷ್ಟು ಖುಷಿಯಲ್ಲಿ ಬಂದು ಸಮಾಜಕ್ಕೆ, ಸಮುದಾಯಕ್ಕೆ ಕೆಲಸ ಮಾಡ್ತೀವಿ ಅಂತ ಬಂದಿದ್ದೀರಲ್ಲ, ಅದಕ್ಕೆ ಭಗವಂತ ನಿಮ್ಮ ಕುಟುಂಬ ಚೆನ್ನಾಗಿದ್ದೀರ. ಯಾಕಂದ್ರೆ ನಮ್ಮಂತವ್ರು ನಾವು ಬರ್ತೀವಿ ಕಾಣ, ಆದ್ರೆ ತುಂಬಾ ಜನ ಬದುಕ್ತಾ ಇದ್ದಾರೆ, ಅವರು ಸತ್ತಿಲ್ಲದೆ ಹುಟ್ಟಿ ಗುರುತಿಲ್ಲದೆ ಹೋಗ್ತಾರೆ. ಆದ್ರೆ ರೋಟರಿ ಅಂತ ಸಂಸ್ಥೆಯಲ್ಲಿ ನೀವು ಪಾಲ್ದಾರರಾದಾಗ, ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ನಿಮ್ಮ ಹೆಜ್ಜೆಯ ಗುರುತುಗಳು ನಿಮ್ಮನ್ನೇ ಶ್ಲಾಘಿಸುತ್ತೆ. ಆತ್ಮ ಪ್ರಶಂಸೆ ಮಾಡ್ಕೊಳ್ಳಿಕ್ಕೆ ಇದು ಸರಿಯಾದ ಸಮಯ. ಎಲ್ಲ ರೊಟೇರಿಯನ್ಸ್ಗೂ ನಮ್ಮನ್ನು ಸೇರಿಸ್ಕೊಂಡಾಗ ಒಂದು ಚಪ್ಪಾಳೆ ಹೊಡಿಬಹುದು. ರೋಟರಿಗೂ ಅದೇ ಸರ್, ನಿಮ್ಗೆ ಹಾಕಿ ಪ್ರತಿಯೊಬ್ಬರನ್ನ ಇಲ್ಲಿಂದ ಬಂದವ್ರನ್ನ ಹೊಸವರಿಗೆ ಇವತ್ತು ಮೆಂಬರ್ಸ್ ಆದವ್ರಿಗೆ ಅನ್ನಿಸ್ಕೊಂಡು
ಫಾರ್ಮಾಲಿಟಿ ಮುಗಿಯಲ್ವಾ, ಅಲ್ಲಿರೋರಿಗೆಲ್ಲ ಇಲ್ಲಿ ಕರೀತಾರೆ. ಅವ್ರನ್ನ ನೀವು ನೋಡಿದ್ರೆ ಇವ್ರು ಯಾರು ಇವರೇ ಪಿನ್ ಹಾಕ್ತಿರ್ಲಿಲ್ಲ. ಸರ್ ನೀವು ಬನ್ನಿ, ಸರ್ ನೀವು ಬನ್ನಿ, ಸರ್ ಡೈರೆಕ್ಟರ್ಸ್ ನೀವು ಆಯ್ತವ್ರು ಬನ್ನಿ. ಯಾಕೆ ಅಂದ್ರೆ ಎಲ್ಲವೂ ಒಳ್ಳೆ ಮಾತಾಡಿದಾಗ ಒಳ್ಳೇದಾಗತ್ತೆ. ಆ ಪಾಸಿಟಿವಿಟಿ ಇದೆಯಲ್ಲ, ಪಾಸಿಟಿವಿಟಿ ನೋಡ್ಬೇಕಂದ್ರೆ ಅದು ರೋಟರಿ ಅಂತ ಸಂಸ್ಥೆ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ. ನಾನು ಯಾವಾಗಲೂ ಆಶ್ಚರ್ಯ ಪಡ್ತೀನಿ, ಸರ್ಕಾರ ಮಾಡಬಹುದಾದ ಕೆಲಸ ಸರ್ಕಾರಕ್ಕಿಂತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆಂದ್ರೆ ನಿಮ್ಮಲ್ಲಿ ಎಲೆಕ್ಷನ್ ಗಲಾಟೆ ಇಲ್ಲ, ಸೀಟ್ ಬಿಟ್ಕೊಡ್ಬೇಕು, ಒಬ್ರು ಅಳ್ಳಿಲ್ಲ, ಹಣ ನಿಮ್ ಕುರ್ಚಿ ಹೋಗುತ್ತಾ, ಯಾರು ಯಾರು ಮಾಡಲಿಲ್ಲ, ಅಣ್ಣ ಬೇಜಾರಿಂದ ಖುಷಿಯಾಗಿ ಆ ಕಡೆ ಹೋದ್ರು, ಈ ಅಣ್ಣ ಬಂದು ಇಲ್ಲಿ ನನಗೆ ಕುರ್ಚಿ. ಇವು ನಮ್ಮ ರೋಟ್ರಿಯಲ್ಲಿ ಯಾರು ಅಡ್ಡಡ್ಡ ಬರಲ್ಲ ಸರ್, ಉದ್ದುದ್ದ ನೆರವು ಕೊಡ್ತಾ ಹೋಗ್ತಾರಲ್ಲ. ಅದಕ್ಕೆ ರೋಟರಿ ಸಂಸ್ಥೆ 120 ದೇಶಕ್ಕಿಂತ ಹೆಚ್ಚು ದೇಶದಲ್ಲಿ ನೀವು 37,000 ಅಂದ್ರಿ. ಚಾಟ್ ಜಿಪಿಟಿ ನಿಮಗಿಂತ ಫಾಸ್ಟ್ ಆಗಿದೆ. 44,000 ರೋಟರಿ ಕ್ಲಬ್ಗಳಿದೆ ಅಂತ ಹೇಳಿ ತೋರಿಸುತ್ತೆ ಚಾಟ್ ಜಿಪಿಟಿ ನೋಡಿದ್ರೆ. ಅಂದ್ರೆ ಎಷ್ಟು ಖುಷಿ ಆಗತ್ತಲ್ವಾ. ಒಂದು ದೊಡ್ಡ ಅವಿಭಕ್ತ ಕುಟುಂಬ ಇದು, ಜಾಯಿಂಟ್ ಫ್ಯಾಮಿಲಿ ಬೆಳೆದಂಗೆ. ಇನ್ನೊಂದು ವಿಶೇಷ ಏನ್ ಗೊತ್ತಾ, ನಮಗೋಸ್ಕರ ಬದುಕಕ್ಕೆ ಬೇಕಾದಷ್ಟು ದಾರಿಗಳಿವೆ. ನೀವು ಬಿಸ್ನೆಸ್ ಮಾಡ್ತಿರೋ, ಕೆಲಸ ಮಾಡ್ತಿರೋ, ಕೃಷಿ ಮಾಡ್ತಿರೋ, ಏನ್ ಬೇಕಾದ್ರೂ ಮಾಡ್ಕೊಂಡು ನಾನು ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಬದುಕಬಹುದು. ಆದ್ರೆ ರೋಟರಿಗೆ ಬರೋ ಪ್ರತಿಯೊಬ್ಬ ವ್ಯಕ್ತಿಗೂ ಯೋಚನೆ ಮಾಡೋದು ನನ್ನ ಸಮಾಜ. ಈ ನಮ್ಮ ಸಮಾಜಕ್ಕೆ ಏನ್ ಕೊಟ್ಟು ನನಗೆ ಅಂತ ಯೋಚನೆ ಮಾಡೋ ಬದಲು ನಾನು ಈ ಸಮಾಜಕ್ಕೆ ಏನ್ ಕೊಡ್ಬೇಕು ಅಂತ ಯೋಚನೆ ಮಾಡಿಕೊಂಡು ಈ ಸಮಾಜಕ್ಕೆ ಬಂದು ಸೇರ್ಕೊಂಡಿದ್ದೀರಲ್ಲ, ಇದು ನಿಜವಾದ ಸ್ಟ್ರೆಂತ್. ಸರ್, ರೋಟರಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋ ಸಂಸ್ಥೆ. ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಆರ್ಥಿಕವಾಗಿ ಯಾರೋ ದುರ್ಬಲರಿದ್ದಾರೆ ಅಂದ್ರೆ ಅವ್ರ ಜೊತೆಗೆ ನಿಲ್ಲೋದಾಗ್ಲಿ, ಇನ್ಯಾರಿಗೋ ಏನೋ ಸಮಸ್ಯೆ ಇದೆ ಅಂದಾಗ ಅವ್ರ ಜೊತೆಗೆ ನೀವು ಎದೆಗುಡ್ಬೇಡಿ, ನಾವಿದ್ದೀವಿ. ಸರ್ಕಾರ ಜಾತಿ ಆಧಾರದ ಮೇಲೆ ಕೆಲಸ ಕೊಡುತ್ತೆ, ನಾವು ಜಾತಿ ಆಧಾರದ ಮೇಲೆ ಸಹಾಯ ಮಾಡುತ್ತೆ. ಆದ್ರೆ ರೋಟರಿ ಸಂಸ್ಥೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಟ್ಕೊಂಡು ಕೆಲಸ ಮಾಡಿದ್ದು ನಾನು ಎಲ್ಲೂ ನೋಡ್ಲಿಲ್ಲ. ಅದಕ್ಕೆ ರೋಟರಿ ಸಂಸ್ಥೆಯ ಸಂಖ್ಯೆ ಜಾಸ್ತಿ ಆಗಲಿ, ಸದಸ್ಯರ ಸಂಖ್ಯೆ ಜಾಸ್ತಿ ಆಗಲಿ, ನನ್ನ ಆಯುಸ್ಸು ಕೂಡ ನಿಮ್ಮಂಥವ್ರೆಲ್ಲರಿಗೂ ಕೂಡ ಸೇರಲಿ ಅಂತ ಬಯಸ್ತಾ ನನ್ನನ್ನ 25 ವರ್ಷ ಮನೆ ಮಗಳ ತರ ಸಾಕಿದ್ರಿ. ಹೊಸ ಕಾಮಿಡಿಯನ್ಸ್ ಅಲೆಯ ಮಧ್ಯೆ ನಾವು ಕಳೆದು ಹೋಗ್ತೀವಿ ಅನ್ನುವಂತಹ ಭೀತಿಯಲ್ಲಿದ್ದಾಗಲೂ ಕೂಡ ಕನ್ನಡದ ಜನ ನೀವು ಯಾರು ನನ್ನ ಕೈ ಬಿಟ್ಟಿಲ್ಲ. ಇವತ್ತು ನಾನು ರಂಗನಾಥ ಸ್ವಾಮಿ ಹತ್ರ ಬೇಡ್ಕೊಂಡಿದ್ದು ಈ ಕಾರ್ಯಕ್ರಮ ಚೆನ್ನಾಗಾಗಲಿ, ಬಂದವರು ಎಲ್ರಿಗೂ ಸಂತೋಷ ಆಗಲಿ, ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಲಿ ಅಂತ ಆ ತಂದೆನ ಬೇಡ್ಕೊಂಡು ಬಂದೆ. ಈ ಊರನ್ನ ಕಾಪಾಡುವಂತಹ ದೇವರಿದ್ದಾನೆ. ಪುಣ್ಯಾತ್ಮ ಕೆಂಪೇಗೌಡರು ಈ ಮಣ್ಣಿಗೆ ಜನ್ಮ ಇಟ್ಟಿದಂಥವರು, ಅಂಥವ್ರ ಮಧ್ಯೆ ಜನಿಸಿರೋ ನೀವು ಪುಣ್ಯಾತ್ಮರು. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ದೇವರು ನಿಮಗೆಲ್ಲ 100 ವರ್ಷ ಆಯುಸ್ಸು, ಆರೋಗ್ಯ ಕೊಡಲಿ. ಎಲ್ಲರಿಗೂ ನಮಸ್ಕಾರ. ರೋಟರಿ ಮಾಗಡಿ ಸೆಂಟ್ರಲ್ ಸ್ಥಾಪನೆಯಾಗಿ ಇಂದಿಗೆ 1 ದಶಕ ಅಂದರೆ 10 ವರ್ಷಗಳನ್ನು ಪೂರೈಸಿ
ಭಾಗವಹಿಸಿ 11ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆಯ ಸಂಗತಿ. ಮೊದಲನೇದಾಗಿ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ವಲೈಕಾ ಬೊಬ್ಲೋವಾ ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಫ್ಲೈಟ್ ಲೆಫ್ಟಿನೆಂಟ್ KP ನಾಗೇಶ್ ಅವರು ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಅನಿಲ್ ಗುಪ್ತಾ ಅವರು ರೋಟರಿ ಮಾಗಡಿ ಸೆಂಟ್ರಲ್ನ ಔಟ್ಗೋಯಿಂಗ್ ಪ್ರೆಸಿಡೆಂಟ್ ಮತ್ತು ಇನ್ಕಮಿಂಗ್ ಪ್ರೆಸಿಡೆಂಟ್ ಮತ್ತು ಅವರ ಟೀಮ್ಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗಾಗಿ ಅವರ ಶುಭಾಶಯಗಳನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಂದಿದ್ದೇನೆ. ರೋಟರಿ ಮಾಗಡಿ ಸೆಂಟ್ರಲ್ ಸ್ಥಾಪನೆ ಆಗಬೇಕಾದ್ರೆ ನನಗಿನ್ನೂ ಚೆನ್ನಾಗಿ ನೆನಪಿದೆ. 10 ವರ್ಷ ಆಗೋಯ್ತು ಅಂತ ಯೋಚನೆ. ಎಷ್ಟು ಚೆನ್ನಾಗಿ ಫಾರ್ಮ್ ಮಾಡಿದ್ವಿ ಅಂತಂದ್ರೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ನಾವು ಮಾಗಡಿಗೆ ಬಂದು ಯಾರ್ಯಾರು ಬಿಸ್ನೆಸ್ ಪೀಪಲ್ ಇದ್ದಾರೆ ಅಂತೇಳಿ ಹುಡುಕ್ತಾ ಇದ್ದಾರೆ. ಅವಾಗ ಸೋಮೇಶ್ವರ ದೇವಸ್ಥಾನದಲ್ಲಿ, ಇವತ್ತು ಕೂಡ ಸೋಮೇಶ್ವರ ದೇವಸ್ಥಾನದ ಹೆಸರು ಪ್ರಸ್ತಾಪ ಆಯಿತು, ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅಲ್ಲಿ ನೆಲದ ಹುಲ್ಲಿನ ಹಾಸಿಗೆ ಮೇಲೆ ಕೂತ್ಕೊಂಡು ಎಲ್ಲ ಮೆಂಬರ್ಸ್ಗಳನ್ನು ಕರೆದು ಮಾತಾಡ್ತಾ ಇದ್ದಿದ್ದು ಇವತ್ತೇನು ಚಂದ್ರಪ್ಪ ಸರ್ಕಲ್ ಪ್ರಾರಂಭ ಆಯಿತು, ಇದೇ ರೀತಿ 10 ವರ್ಷಗಳ ಹಿಂದೆ ರೋಟರಿ ಮಾಗಡಿ ಸೆಂಟ್ರಲ್ ಫಾರ್ಮ್ ಆಯಿತು. ಆ ಫಾರ್ಮ್ ಮಾಡಿದಾಗ ಎಲ್ಲರ ಮನಸ್ಸಿನಲ್ಲೂ ಇತ್ತು, ಏನು ಬೇಕಾಗಿದೆ ರೋಟರಿ, ಯಾಕೆ ರಾಮನಗರದಿಂದ ಇಲ್ಲಿ ಬಂದು ರೋಟರಿ ಫಾರ್ಮ್ ಮಾಡಬೇಕು. ನಾನು ಹೇಳಿದೆ, ರೋಟರಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ. 120 ದೇಶಗಳಲ್ಲಿ ಆಲ್ಮೋಸ್ಟ್ 37,000 ಕ್ಲಬ್ಗಳು, 12 ಲಕ್ಷ ಜನಸಂಖ್ಯೆ ಉಳ್ಳಂತ ಒಂದು ಆರ್ಗನೈಸೇಷನ್ನು. ಇಡೀ ಒಂದು ಸರ್ವಿಸ್ ಆರ್ಗನೈಸೇಷನ್ ಅಲ್ಲಿ ಅತಿ ಹೆಚ್ಚು ಫೌಂಡೇಶನ್ ಏನಾದರೂ ಪ್ರಪಂಚದಲ್ಲಿ ಇದ್ರೆ ಅದು ರೋಟರಿ ಫೌಂಡೇಶನ್ ಅಲ್ಲಿ. ಅವತ್ತಿಗೆ 40 ಜನ ಸದಸ್ಯರನ್ನ ಹುಡ್ಕೊಳ್ಳಿಕ್ಕೆ ಎಷ್ಟು ಮಾತಾಡ್ತಾ ಇದ್ವಿ ಅಂತಂದ್ರೆ ಪ್ರತಿಯೊಬ್ಬರು ಬಂದವರು ಕೂಡ ನಾವು ರೋಟರಿ ಅಂದ್ರೆ ಏನು ಅಂತ ಹೇಳ್ತಾರೆ. ನನ್ನ ಜೊತೆ ಸಿದ್ದಪ್ಪಾಜಿ ಅವರು, ಅವತ್ತಿನ ಅಧ್ಯಕ್ಷರು, ಮತ್ತೆ ನಾವು ರೋಟರಿ ರಾಮನಗರದ ಎಲ್ಲ ಸ್ನೇಹಿತರು ಕೂಡ ಜೊತೆ ಬಂದು ಹೋಗ್ತಾ ಇದ್ರು. ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಹೋಗ್ತಾ ಇದ್ರು. ಅವತ್ತು ಕೇಳ್ತಾ ಇದ್ರು, ಏನು ಸಾರ್ಥಕತೆ ರೋಟರಿ ಅಂತ. ಇವತ್ತು ಡಾಕ್ಟರ್ ಮಂಜುನಾಥ್ ಅವರು 1,65,00,000 ರೂಪಾಯಿನ 1 ವರ್ಷದಲ್ಲಿ 40 ಜನ ಸದಸ್ಯರು ನೋಡ್ಕೊಂಡಂತೆ ಮಾಡಿದ್ದಾರೆ ಅಂತಂದ್ರೆ ಇನ್ನೇನು ಅದಕ್ಕಿಂತ ಹೆಚ್ಚು ಸಹಾಯ ಸಮಾಜಕ್ಕೆ ಮತ್ತೆ ಪರಿಸರಕ್ಕೆ. ಆದ್ರೆ 40 ಜನ ಸದಸ್ಯರು ಸೇರಿಕೊಂಡು 1 ಕೋಟಿ ಚಿಲ್ಲರೆ, 1,65,00,000 ಬಜೆಟ್ ನಲ್ಲಿ ಈ ಒಂದು ಕಾರ್ಯಕ್ರಮ ಸರ್ವಿಸ್ ಎಲ್ಲೂ ಕೂಡ ಯಾರಿಂದನೂ ಸರ್ಕಾರದಿಂದ ಅನುದಾನ ಆಗಲಿ ಬೇರೆ ಏನೂ ಇಲ್ಲ. ರೋಟರಿ ಎಲ್ಲ ಮೆಂಬರ್ಸ್ಗಳ ಪಾಕೆಟ್ ಇಂದ ಮತ್ತೆ ಫಂಡ್ ರೈಸ್ ಮಾಡೋದ್ರಿಂದ, ಗ್ಲೋಬಲ್ ಗ್ರಾಂಟ್ಸ್ ಇಂದ, ಮ್ಯಾಚಿಂಗ್ ಗ್ರಾಂಟ್ಸ್ ಇಂದ ಮತ್ತೆ ಡಿಸ್ಟ್ರಿಕ್ಟ್ ಎಲ್ಲ ಕ್ಲಬ್ಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮನ ಸುಮ್ಮನೆ ಜೋಡಣೆ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಹಾಗಾಗಿ ರೋಟರಿ ಮಾಗಡಿ ಸೆಂಟ್ರಲ್ನ 2025-26ನೇ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತೆ ಅವರ ತಂಡದವರಿಗೆ ಶುಭಾಶಯಗಳನ್ನು ಕೊಡ್ತಾರೆ. ಪಾಸ್ ಪರ್ಸೆಂಟ್ ಆದ್ಮೇಲೆ ಈ ಉತ್ಸಾಹ ಕೊಡಬಾರ್ದು. ನೆಕ್ಸ್ಟ್ ನೀವು ಎಷ್ಟು ಮಾಡಿದ್ರು ಅಷ್ಟು ಮೊತ್ತ ಮತ್ತೆ ಅವರ ಏನು ಬಜೆಟ್ ಮಾಡಿದಾರೆ ಅಷ್ಟು, ಇದು ಡಬಲ್ ಆಗಿದೆ. ಡಾಕ್ಟರ್ ಮಂಜುನಾಥ್ ಅಂತ ಅವರ ಟೀಮ್ಗೆ ನನ್ನ ಸಲಹೆ, ರೋಟರಿ ಕ್ಲಬ್ ಅಲ್ಲಿ ಇರೋದ್ರೆ ಸಾಕಪ್ಪ, ನಾನು 1 ವರ್ಷ ಕೆಲಸ ಮಾಡಿದ್ದೀನಿ, ಮುಂದಕ್ಕೆ ಮಾಡೋದು ಬೇಡ. 1 ವರ್ಷ ಪ್ರೆಸಿಡೆಂಟ್ ಆದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಡಿಸ್ಟ್ರಿಕ್ಟ್ ನಲ್ಲಿ, ಝೋನ್ ಅಲ್ಲಿ ಕೆಲಸ ಇದೆ. ಅದ್ರ ಜೊತೆನಲ್ಲಿ ತಮ್ಮ ಸ್ವಂತ ಕ್ಲಬ್ನಲ್ಲೂ ಕೂಡ ಅವರ ಸಹಕಾರ ಬೇಕು. ಹಾಗಾಗಿ ಜಯಶಂಕರ್ ಅವರಿಗೆ ನಿಮ್ಮ ಸಹಕಾರ ಅವಶ್ಯಕವಾಗಬೇಕಾಗಿದೆ ಡಾಕ್ಟರ್, ದಯಮಾಡಿ ಮರಿಬೇಡಿ. ಹಾಗೆ 2026-27ನೇ ಸಾಲಿನ ಅಧ್ಯಕ್ಷರಾದಂಥ ಜಯಶಂಕರ್ ಅವರು ತುಂಬಾ ಮೃದು ಸ್ವಭಾವದವರು, ಮಾತು ಕಮ್ಮಿ. ಡಾಕ್ಟರ್ ಮಂಜುನಾಥ್ ಕೂಡ ಅದೇ ಥರನೇ ಇದ್ದಿದ್ದು. ಬಟ್ ಇವಾಗ ಮೈಕ್ ಬಿಡ್ತಾರ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜಯಶಂಕರ್ ಮತ್ತೆ ಕಾರ್ಯದರ್ಶಿಯಾದಂಥ ಪ್ರಸಾದ್ ಅವರು ಮತ್ತೆ ಅವರ ತಂಡ ಇದೇ ರೀತಿ ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.